ವೈಟ್ಫೀಲ್ಡ್ ವಿಭಾಗ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ವನ್ಯಜೀವಿ ಅವಶೇಷಗಳನ್ನ ಮಾರಾಟ ಮಾಡುತ್ತಿದ್ದವರು ಒಂದು ಕಡೆ ಲಾಕ್ ಆದ್ರೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನ ಕೆಡ್ಡಾಗಿ ಕೆಡವಿದ್ದಾರೆ. ಚಿನ್ನಾಭರಣ ಕಳ್ಕೊಂಡಿದ್ದ ಮಾಲೀಕರಿಗೂ ಸಿಹಿ ನೀಡಿದ್ದಾರೆ. ಜಿಂಕೆ ಕೊಂಬುಗಳು, ಅದರ ಜೊತೆಯಲ್ಲೇ ತಲೆಗಳು. ಯಾವುದು ನಿಷಿದ್ಧವೋ ಅದನ್ನೇ ಮಾರುತ್ತಿದ್ರು. ನೆರೆ ರಾಜ್ಯದಿಂದ ಬಂದು ಜಿಂಕೆ ಕೊಂಬುಗಳ ಮಾರಾಟಕ್ಕೆ ಇಳಿದವರು ಲಾಕ್ ಆಗಿದ್ದಾರೆ. ಆಂಧ್ರದಿಂದ ಜಿಂಕೆ ಕೊಂಬು ತಂದು ಮಾರಾಟಕ್ಕೆ ಯತ್ನ. ಜಿಂಕೆ ಕೊಂಬು ಮಾರಾಟ ಮಾಡ್ತಿದ್ದ ಆರೋಪಿಗಳು ಲಾಕ್. ಹುಲಿಯುಗುರು, ಜಿಂಕೆ ಕೊಂಬು ಸೇರಿ ಪ್ರಾಣಿ ಅವಶೇಷಗಳ ಮಾರಾಟಕ್ಕೆ ನಿರ್ಬಂಧವಿದೆ. ಮನೆಯಲ್ಲಿಟ್ಕೊಂಡ್ರೂ ಶಿಕ್ಷೆಯಾಗುತ್ತೆ. ರಾಜ್ಯದಲ್ಲಿ ಇದೇ ವಿಚಾರ ಕೋಲಾಹಲ ಎಬ್ಬಿಸಿತ್ತು. ಇಷ್ಟಿದ್ರೂ ಕೆಲವರು ಜಿಂಕೆ ಕೊಂಬುಗಳನ್ನ ಮನೆಯಲ್ಲಿಟ್ಕೊಂಡ್ರೆ ಅದೃಷ್ಟ ಅಂತ ನಂಬ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಆಂಧ್ರದಿಂದ ಬೆಂಗಳೂರಿಗೆ ಬಸ್ನಲ್ಲಿ ತಂದು 33 ಜಿಂಕೆ ಕೊಂಬು, 6 ತಲೆ ಸಹಿತ ಕೊಂಬು ಮಾರಲು ಮುಂದಾಗಿದ್ರು. ಕಾಡುಗೋಡಿ ಪೊಲೀಸರು ಕ್ರಿಮಿಗಳನ್ನ ಬಲೆಗೆ ಕೆಡವಿದ್ದಾರೆ. ಫಣಿಂದರ್, ರೆಹಮತುಲ್ಲಾ ಅನ್ನೋರನ್ನ ಬಂಧಿಸಿದ್ದಾರೆ. ಈ ವನ್ಯಜೀವಿ ಜಿಂಕೆಗಳನ್ನ ಬೇಟೆಯಾಡಿ ಆ ಜಿಂಕೆ ಕೊಂಬುಗಳನ್ನ ಮಾರಾಟ ಮಾಡಲು ಪ್ರಯತ್ನ ಮಾಡಿಸತಕ್ಕಂಥ ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸುವಲ್ಲಿ ಕಾಡುಗೋಡಿ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ. ಇದು ನಿನ್ನೆ ತಾನೇ ಆಗಿರ್ತಕ್ಕಂತಹ ಒಂದು ಯಶಸ್ವಿ ಕಾರ್ಯಾಚರಣೆ. ಇದರಲ್ಲಿ ಒಟ್ಟು 2 ಆರೋಪಿಗಳನ್ನು ಬಂಧಿಸಿ ಅವರಿಂದ ಒಟ್ಟು 33 ಜಿಂಕೆ ಕೊಂಬುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಸಿಟಿಯಲ್ಲಿ ಸ್ಪೆಂಡರ್ ಬೈಕ್ಗಳನ್ನ ಕದ್ದು ಹಳ್ಳಿಗಳಿಗೆ ಹೋಗಿ ಮಾರುತ್ತಿದ್ದ ಚೋರರನ್ನ ಬಂಧಿಸಿದ್ದಾರೆ. 20 ಲಕ್ಷ ಮೌಲ್ಯದ 19 ಬೈಕ್ ಸೀಸ್ ಮಾಡಿದ್ದಾರೆ. ಇನ್ನು ಆನಂದ್ ಅನ್ನೋ ಕಳ್ಳನಿಂದ 40 ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 40 ದ್ವಿಚಕ್ರ ವಾಹನಗಳನ್ನು ರಿಕವರಿ ಮಾಡಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 35 ಲಕ್ಷ. 2 ಆರೋಪಿಗಳನ್ನು ಬಂಧಿಸಿ ಅವರಿಂದ ಈ ಎಲ್ಲ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಬೇರೆ ಬೇರೆ ಕಡೆಗಳಿಂದ ಈ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಕೆಆರ್ಪುರಂ ಪೊಲೀಸರು ಕಳ್ಳತನವಾಗಿದ್ದ ಮೊಬೈಲ್ ಹಾಗೂ ಚಿನ್ನಾಭರಣ ವಶಕ್ಕೆ ಪಡೆದಿದ್ರು. ಸ್ವತ್ತುಗಳನ್ನ ಮಾಲೀಕರಿಗೆ ಹಸ್ತಾಂತರ ಮಾಡಿದ್ರು. ರಾಜಪ್ಪಾಜಿ ನಾಯಕ್, ಟಿವಿ9 ಬೆಂಗಳೂರು.